ನಾನು ಹಾಗೆಲ್ಲ ಹೇಳ್ದೆ ದಮ್ಮಿ. ಅಂದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದೆ ಅಷ್ಟೇ. ಒಟ್ನಲ್ಲಿ ದಮ್ಮಿ, ಶ್ರೀಕಾಂತ ಇಲ್ಲಿಂದ ವಾಪಸ್ ಹೋಗೋಷ್ಟರಲ್ಲಿ ಅವನ ಮುಖದಲ್ಲಿರೋ ನಗು ಎಲ್ಲ ಆವಿ ಆಗೋಗ್ಬಿಡ್ಬೇಕು. ಅಯ್ಯಯ್ಯೋ, ನಾನು ಇಲ್ಲಿಗೆ ಬರ್ಲೇಬಾರ್ದಾಗಿತ್ತಪ್ಪ. ಈ ಶ್ರೀಮಂತರ ಸವಾಸ ನನಗೆ ಸಾಕಪ್ಪ ಸಾಕು ಅಂತ ಗೊಳಗೊಳಗೊಳೋ ಅಂತ ಹತ್ತು ಬಿಡ್ಬೇಕು. ಹಾಗೇನಾದ್ರೂ ಮಾಡ್ಬೇಕು ದಮ್ಮಿ. ಹೋ, ನೀವ್ ಅನ್ಕೊಂಡ್ ಹಾಗೆ ಮಾಡೋಣ. ಯಾಕೆ ಹಾಗೆ ನೋಡ್ತಿದ್ದೀರಾ? ನೀವ್ ಅನ್ಕೊಂಡ್ ಹಾಗೆ ನಾನ್ ಮಾಡ್ತೀನಿ. ಹೋಗಿ ಆ ಶ್ರೀಕಾಂತ ಅವರಮ್ಮ ಶಾರದನ್ನ ಕರ್ಕೊಂಡ್ ಬನ್ನಿ. ನಿಮ್ಮ ಆಸೆ ಈಡೇರ್ಬೇಕು ಅಂದ್ರೆ ಹೋಗಿ ಕರ್ಕೊಂಡ್ ಬನ್ನಿ. ನಾನ್ ಯಾಕೆ ಕರ್ಕೊಂಡ್ ಬರ್ಬೇಕು ದಮ್ಮಿ? ನೀನೇ ಹೋಗೋ. ಸರಿ ಬಿಡು ದಮ್ಮಿ, ನಾನೇ ಕರ್ಕೊಂಡ್ ಬರ್ತೀನಿ. ನಾನು ಅನ್ಕೊಂಡಾಗೆ ಎಲ್ಲ ಆಗುತ್ತೆ ತಾನೆ? ಅವ್ರಿಲ್ ಬರ್ಲಿ, ಆಗ ನಿಮ್ಗೆ ಗೊತ್ತಾಗತ್ತೆ. ಅಯ್ಯೋ ದಮ್ಮಿ, ಆಹಾ, ನಿನ್ನ ಕಾನ್ಫಿಡೆನ್ಸ್ ನೋಡಿದ್ರೆ ಅವ್ರ ಮುಖದಲ್ಲಿರೋ ನಗು ಅಲ್ಲ, ಅವರೇ ಮಾಯ ಆಗೋ ತರ ಇದೆ. ಕರ್ಕೊಂಬಂದ್ಬಿಡ್ತೀನಿ. ಈಗಲೇ ಕರ್ಕೊಂಬಂದ್ಬಿಡ್ತೀನಿ. ತಡಿ ತಡಿ ತಡಿ. ಬನ್ನಿ 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 ಬನ್ನಿ. ಇವರಿಬ್ರನ್ನ ಯಾಕೆ ದಯಾನಂದ್ ಅವ್ರು ಇಷ್ಟೊಂದು ಅರ್ಜೆಂಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಬಹುಶಃ